ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಿಗೆ ಈಗ ಮನವಿ ಕೊಟ್ಟು ತಮ್ಮ ಹತ್ರ ಬಂದಿದ್ದೀವಿ. ಒಂದು ಮುಜರಾಯಿಯ ದೇವಸ್ಥಾನ ಖಾಸಗಿಯ ಮಠದವರು, ದೇವಸ್ಥಾನ ಮತ್ತು ಮಠ ಖಾಸಗಿ ಗೂಳೂರು, ಬಾಗೇಪಲ್ಲಿ ತಾಲೂಕಿನ ಗೂಳೂರು ಮಠದವರು ಇಲ್ಲಿ ವಾಪ್ಸಂದ್ರದ ಕೊಂಡ್ಲೆಯನ ಮಠ ಮತ್ತು ನಿಡಮಾವಡೆಯನ ಮಠ ವ್ಯವಸ್ಥಿತವಾಗಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಮತ್ತು ಸರ್ಕಾರಿ ಅಧಿಕಾರಿಗಳನ್ನ ಬುಟ್ಟಿಗೆ ಹಾಕೊಂಡು ಅವರಿಗೂ ಮೋಸ ಮಾಡಿ ಅದನ್ನ ಸುಮಾರು ಒಂದು 60 ಕೋಟಿಗಿಂತ ಜಾಸ್ತಿ ಇರುವಂತ ಸ್ಥಿರ ಆಸ್ತಿ, ಜಮೀನಿದೆ, ಕಟ್ಟಡಗಳಿದಾವೆ, ಬೇಕಾದಷ್ಟು ರೀತಿಯ ಮಠ ಇದೆ, ದೇವಸ್ಥಾನ ಇದೆ, ಇದನ್ನೆಲ್ಲವನ್ನು ಕಬಳಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಮಾರಾಟವನ್ನು ಕೂಡ ಮಾಡಿದ್ದಾರೆ. ಅದಕ್ಕೆಲ್ಲದಕ್ಕೂ ದಾಖಲೆ ಇದೆ. ಅದು ಮುಜರಾಯಿ ಸಂಬಂಧಪಟ್ಟದ್ದು ಸರ್ಕಾರಕ್ಕೆ ಅಧೀನದಲ್ಲಿರುವಂತ ಮಠ, ದೇವಸ್ಥಾನ ಅಂತನ್ನುವಂತಹದ್ದು ದಾಖಲೆಯಲ್ಲಿದೆ. ಅಷ್ಟೇ ಅಲ್ಲ, ಅಲ್ಲಿ ಇರುವಂತ ಶಂಕರಪ್ಪ ಅಂತ ಹೇಳಿ, ಬನ್ನಿ, ಶಂಕರಪ್ಪ ಅಂತ ಹೇಳಿ ಒಬ್ಬ ಅರ್ಚಕ ಇದ್ದಾನೆ. ಆ ಅರ್ಚಕನಿಗೆ ಪ್ರತಿ ತಿಂಗಳು 6,000 ರೂಪಾಯಿ ದಸ್ತಿಕ ಬರ್ತಾ ಇದೆ. ದಸ್ತಿಕ ಅಂತಂದ್ರೆ ದೇವಸ್ಥಾನದ ಅರ್ಚಕ ಅವನಿಗೆ ಪೂಜೆಗೆ ಬೇಕಾದಂತ ಸಲಕರಣೆಗೆ ಅವಕಾಶ ಮಾಡೋಕ್ಕೋಸ್ಕರ ಸರ್ಕಾರದಿಂದ 6,000 ರೂಪಾಯಿ ಬರುತ್ತೆ. ಸೊ 6,000 ರೂಪಾಯಿ ಸರ್ಕಾರದಿಂದ ಬರಬೇಕಾದ್ರೆ ಮುಜರಾಯಿ ಇಲಾಖೆಯಿಂದ ಡೈರೆಕ್ಟ್ ಅವ್ರ ಬ್ಯಾಂಕ್ ಅಕೌಂಟ್ ಜಮಾ ಆಗ್ಬೇಕಾದ್ರೆ ಇದು ಮುಜರಾಯಿ ಇಲಾಖೆ ಅಂತನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಇನ್ನು ನಿಡಮಾಮಿಡಿ ಇದು ಮಠ ನಿಡಮಾಮಿಡಯ್ಯ ಅಂತನ್ನುವಂಥದ್ದನ್ನ ನಿಡಮಾಮಿಡಿ ಅಂತ ಹೇಳಿ ತಿದ್ದಿದ್ದಾರೆ. ಈ ತಿದ್ದದ್ದಕ್ಕೆ ದಾಖಲೆನೇ ಇದೆ, ಬಹಳ ವ್ಯವಸ್ಥಿತವಾಗಿ ಇದನ್ನು ತಿದ್ದಿದ್ದಾರೆ. ಸೊ ಎಷ್ಟು ಇದೊಂದು ಕ್ರಿಮಿನಲ್, ಇದು ಒಂದು ಮಠದವರಾಗಿ ನಿಮ್ಮ ಸ್ಥಾನ ಏನು, ನಿಮ್ಮ ಗೌರವ ಏನು, ಇದನ್ನೇ ಮಾಡ್ತಾ ಇರೋದಾ? ಸೊ ಈ ರೀತಿಯ ಕಬಳಿಸುವಂತಹ ಪ್ರಯತ್ನಕ್ಕೆ ಇವತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ಬಹಳ ಸ್ಪಷ್ಟವಾಗಿ ಹೇಳಿದೀವಿ. ಇದನ್ನ ಕೂಡಲೇ ತಮ್ಮ ಅಧೀನದಲ್ಲಿ ತಗೊಳ್ಬೇಕು. ಅರ್ಚಕ ಇನ್ನೊಂದು ಬಹಳ ದೊಡ್ಡ ಬ್ಲಂಡರ್, ಬಹಳ ದೊಡ್ಡ ಅಪರಾಧ ಮಾಡಿದ್ದು ಏನು ಅಂತಂದ್ರೆ, ಈ ದೇವಸ್ಥಾನವನ್ನ ಒಡೆದಿದ್ದಾರೆ, ಮೂರ್ತಿಗಳ ಒಡೆದಿದ್ದಾರೆ. ಅದು ಫೋಟೋ ಇದೆಯಲ್ಲ, ನೋಡಿ, ಮೊದಲು ಇದ್ದದ್ದು ಇದು ಮಠ, ಇದು ಚೆನ್ನಾಗಿದ್ದಿದ್ದು ಮಠ, ಇದು ಫೋಟೋ ಇದೆ ಇದರಲ್ಲಿ ಮೂರ್ತಿ ಇದೆ, ಪೂಜೆ ಇದೆ, ಎಲ್ಲ ಇದೆ ಇದರಲ್ಲಿ. ಇನ್ನು ರಾತ್ರೋರಾತ್ರಿನೇ ಅದನ್ನು ಒಡೆದು ಹಾಕಿದ್ದಾರೆ. ಇವತ್ತು ಅಲ್ಲಿ ಮೂರ್ತಿ ಇಲ್ಲ, ಮೂರ್ತಿ ಭಗ್ನ ಆಗಿದೆ ಮತ್ತು ಮೂರ್ತಿಗಳು ಎಲ್ಲಿದ್ದಾವೆ ಅಂತ ಅನ್ನೋದು ಗೊತ್ತಿಲ್ಲ. ಶಿವನ ಮೂರ್ತಿ ಕಂಚಿಂದು, ಬಹಳ ಅತ್ಯಂತ ಪುರಾತನವಾದಂತ ಕಂಚಿನ ಮೂರ್ತಿ ಮಾಯಾಗಿದೆ ಇವತ್ತು. ಶಂಕರಪ್ಪ 6,000 ರೂಪಾಯಿ ತಗೊಳ್ಳುವಂತ ವ್ಯಕ್ತಿ ಜವಾಬ್ದಾರಿ ಅದಕ್ಕೆ. ಅವರ ಬೇಜವಾಬ್ದಾರಿಯಿಂದ ಅವರ ಸಮಕ್ಷಮದಲ್ಲಿ JCB ಹಿಡ್ಕೊಂಡು ಒಡೆದು ಹಾಕಿ ಇವತ್ತು ನಿಧಿ ಸಂಗ್ರಹ ಮಾಡುವಂತ, ಕಳ್ತನ ಮಾಡುವಂತ ಪ್ರಯತ್ನವನ್ನು ಮಾಡಿದಂಥದ್ದು ಇದೆಯಲ್ಲ, ಇದು ಬಹಳ ದೊಡ್ಡ ಅಪರಾಧ ಆಗಿದೆ. ನಾನು ಹೇಳುದು, ಮೊದಲನೇ ಕೆಲಸ ಮಾಡಬೇಕಾಗಿದ್ದೆ ಆ ಶಂಕರಪ್ಪನ ಒದ್ದು ಒಳಗಡೆ. ಇವತ್ತು ಅವರನ್ನು ನಾವು DC ಅವ್ರಿಗೆ ಹೇಳಿದೇವೆ, ಇಮ್ಮಿಡಿಯೇಟ್ ಅವರನ್ನು ಒದ್ದ ಒಳಗಡೆ ಹಾಕಬೇಕು ಅಂತನ್ನುವಂಥದ್ದು. ಒಂದು ದೇವಸ್ಥಾನ ಒಡೆಯುವುದು ಅಂದ್ರೆ ಏನಂತ ತಿಳ್ಕೊಂಡಿದ್ದಾರೆ, ದೇವಸ್ಥಾನ ಅಂದ್ರೆ ಏನಂತ ತಿಳ್ಕೊಂಡಿದ್ದಾರೆ. ಭಾವನೆಗಳು, ಭಕ್ತಿಗಳು ಇವತ್ತು ತುಂಬಿದಂತ ಆ ಮಠ, ದೇವಸ್ಥಾನವನ್ನ ಒಡೆದು ತಮಗೆ ಬೇಕಾದಾಗ ಇದ್ ಮಾಡ್ತಾರಂತಂದ್ರೆ ಇದು ನಡೆಯೋದಿಲ್ಲ. ಮತ್ತೆ ಈಗಾಗಲೇ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಸೊ ಕಂಪ್ಲೇಂಟ್ PSI ಕಂಪ್ಲೇಂಟ್ ಕೊಟ್ಟಿದ್ದಾರೆ, ತಹಸೀಲ್ದಾರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ತಹಸೀಲ್ದಾರ್ ಕೂಡ
ಇದಕ್ಕೆ ಜವಾಬ್ದಾರರು. ಮುಜರಾಯಿಯ ಇಲಾಖೆಗೆ, ಮುಜರಾಯಿ ಸಂಬಂಧಪಟ್ಟಂತ ಮಠ ಮಂದಿರಗಳಿಗೆ ಮೊದಲನೇ ಅಧ್ಯಕ್ಷರು ಇರೋದೇ ತಹಸೀಲ್ದಾರ್. ಆಮೇಲೆ ಜಿಲ್ಲೆಗೆ ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳು ಅದಕ್ಕೆ ಅಧ್ಯಕ್ಷರು ಇರ್ತಾರೆ. ಸೊ ಈ ತಹಸೀಲ್ದಾರರು ಬೇಜವಾಬ್ದಾರಿಯಿಂದ ಉದ್ದಟತನದಿಂದ ಮತ್ತು ಸಾಮೀಲಾಗಿ ಅವರ ಜೊತೆಗೆ ಭ್ರಷ್ಟ ವ್ಯವಸ್ಥೆ ಮಾಡಿಕೊಂಡು ಇವತ್ತು ಸಾಕಷ್ಟು ರೀತಿಯ ಅವರಿಗೆ ಸಹಕಾರಿಯಾಗಿ ನಿಂತ್ಕೊಂಡಂತ ಚಿಕ್ಕಬಳ್ಳಾಪುರ ತಾಲೂಕಿನ ತಹಸೀಲ್ದಾರ್ ಕೂಡ ಸಸ್ಪೆಂಡ್ ಮಾಡಬೇಕು, ಅಮಾನತು ಮಾಡಬೇಕು, ತನಿಖೆ ಮಾಡಬೇಕು ಅಂತನ್ನುವಂಥದ್ದು ಕೂಡ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಒಟ್ಟಾಗಿ ಹೇಳೋದಾದ್ರೆ ನಾಳೆ ಆಗಸ್ಟ್ 22, 23, 24 3 ದಿನ ಒಂದು ಉತ್ಸವದ ಹೆಸರಿನಲ್ಲಿ ಅಲ್ಲಿ ಯಾವ ದೇವಸ್ಥಾನ ಇತ್ತು, ಯಾವ ಮೂರ್ತಿ ಇತ್ತು ಅದು ಬಿಟ್ಟು ಇನ್ನೊಂದು ಯಾವುದೋ ಹೆಸರಿನಲ್ಲಿ ಉತ್ಸವವನ್ನು ಮಾಡಿ ಜೀರ್ಣೋದ್ಧಾರದ ಹೆಸರಿನಲ್ಲಿ ಈ ಇಡೀ ಮಠ ಮಂದಿರ ಆಸ್ತಿಯನ್ನ ಕಬಳಿಸುವಂತ ಹುನ್ನಾರ ಈ 22, 23, 24 ಉತ್ಸವದಲ್ಲಿ ನಡೀತಾ ಇದೆ. ಅದನ್ನ ರದ್ದು ಮಾಡಬೇಕು, ನಿಲ್ಲಿಸಬೇಕು ಅಂತನ್ನುವಂಥದ್ದು ಕೂಡ DC ಅವರಿಗೆ ನಾವು ಹೇಳಿದ್ದೀವಿ. ನಿಲ್ಲಿಸದೇ ಇದ್ರೆ ನಾವು ಆ ಉತ್ಸವದ ಎದುರುಗಡೆಗೆ ಪ್ರತಿಭಟನೆ ಮಾಡಬೇಕಾಗುತ್ತೆ, ಧರಣಿ ಮಾಡಬೇಕಾಗುತ್ತೆ. ಆವತ್ತಿನ ಸಂದರ್ಭದಲ್ಲಿ ಏನಾದರೂ ಗಲಾಟೆ ಆದ್ರೆ DC ತಹಸೀಲ್ದಾರ್ ಜವಾಬ್ದಾರಿ ಅಂತನ್ನುವಂತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಾವು ಹೋರಾಟ ಮಾಡ್ತಾ ಇರುವಂತದ್ದು ಆಕ್ಚುಲಿ ಭಕ್ತಾದಿಗಳಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತವರ ರಕ್ಷಣೆ ಮಾಡದೇ ಇರೋದಕ್ಕೆ ಇವತ್ತು ಸರ್ಕಾರ ಯೋಚನೆ ಮಾಡಬೇಕು. ಸರ್ಕಾರ ಆಸ್ತಿಗಳನ್ನ, ಸರ್ಕಾರ ಮಠಗಳನ್ನ, ದೇವಸ್ಥಾನವನ್ನ ಸರ್ಕಾರದ ಸಂಬಂಧಪಟ್ಟದ್ದು ಅವರು ಯೋಚನೆ ಮಾಡೋದು ಬಿಟ್ಟು ಇವತ್ತು ನಾವು ಹೋರಾಟ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ನಮಗೆ ಒಂಥರ ನಾಚಿಕೆ ಆಗ್ತಾ ಇದೆ. ಸೊ ಪೇಮೆಂಟ್ ತಗೋತೀರಿ ನೀವು DC-ಗಳು, ತಹಸೀಲ್ದಾರ್ಗಳು, ಬೇಕಾದ್ರೆ AC ಆಫೀಸ್ನಲ್ಲಿ ಕೂತ್ಕೊಂಡು ಆನಂದವಾಗಿ ಮೆರಿತಾ ಇರ್ತೀರಿ. ಇಂಥ ದೇವಸ್ಥಾನ ಕಬಳಿಸೋದು ನಿಮಗೆ ಕಣ್ಣಿ ಕಾಣಿಸೋದಲ್ವಾ? ಅಥವಾ ಕೈ ಜೋಡಿಸಿದಾರ? ತಹಸೀಲ್ದಾರ್ ಅಂತೂ 100ಕ್ಕೆ 100 ಸಾಮೀಲಾಗಿದ್ದಾರೆ, ಬೇಜವಾಬ್ದಾರಿ ಉದ್ದಾಟತನದಿಂದ ವರ್ತನೆ ಮಾಡ್ತಾ ಇದ್ದಾರೆ ಅಂತನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ದಾಖಲೆಗಳು ಪ್ರತಿಯೊಂದಕ್ಕೂ ದಾಖಲೆಗಳು ಇದಾವೆ, ತಿದ್ದಿದ್ದು ಇದಾವೆ ಮತ್ತು ಫೇಕ್ ಡಾಕ್ಯುಮೆಂಟ್ ಮಾಡಿದ್ದೂ ಇದಾವೆ. ಅದನ್ನೆಲ್ಲವನ್ನು ಪರಿಶೀಲಿಸಿ ಇಮ್ಮಿಡಿಯೇಟ್ ಕ್ರಮ ತಗೊಳ್ಬೇಕು, ತನಿಖೆ ಆಗಬೇಕು, ತಪ್ಪಿತಸ್ಥರ ವಿರುದ್ಧ ಅವರಿಗೆ ಶಿಕ್ಷೆ ಆಗಬೇಕು ಅಂತನ್ನುವಂಥದ್ದು DC ಅವರಿಗೆ ನಾವು ವಿನಂತಿಯನ್ನು ಮಾಡಿದ್ದೀವಿ ಅನ್ನುವಂಥ ತಮ್ಮ ಗಮನಕ್ಕೆ ತಂದಿದ್ದೀವಿ. 2007-8 ಅವರು ಎಂಟರ್ ಆಗ್ತಾರೆ. ಗೂಳೂರು, ಬಾಗೇಪಲ್ಲಿ ಗೂಳೂರು ಮಠ, ನಿಡಮಾಮಿಡಿ ಮಠಕ್ಕೆ ಮತ್ತು ಕೊಂಡ್ಲಯ್ಯನ ಮಠಕ್ಕೆ, ಈ ವಾಪಸಂದ್ರದ ಮಠಕ್ಕೆ ಸಂಬಂಧನೇ ಇಲ್ಲ. ಇದಕ್ಕೆ ಸಂಬಂಧನೇ ಇಲ್ಲ. ಅಲ್ಲಿ ಕೊಂಡ್ಲಯ್ಯ ಮತ್ತು ನಿಡಮಾಮಿಡಯ್ಯ ಇದನ್ನ ವ್ಯವಸ್ಥಿತವಾಗಿ ಈ ಹೆಸರಿನಲ್ಲಿ ಇದ್ದದ್ದನ್ನ ದುರುಪಯೋಗ ಮಾಡಿಕೊಳ್ಳುವಂತಹದ್ದು, ಅದನ್ನ ಸಾಮೀಲಾಗಿ ಎಂಟರ್ ಆಗಿ ಈಗಾಗಲೇ ಸಾಕಷ್ಟು ಹೋರಾಟ ಮಾಡ್ತಾ ಇದ್ದಾರೆ. ನಾನು ನಮ್ಮ ವಕೀಲರಾದಂತಹ ಜ್ಯೋತಿ ಮೇಡಮ್ ಅವರಿಗೆ ನಾನು ಅಭಿನಂದನೆ ಹೇಳ್ತೀನಿ. ಒಂಟಿಯಾಗಿ ಅವರು ಹೋರಾಟ ಎಲ್ಲ ದಾಖಲೆಗಳನ್ನು ತೆಗೆದಿದ್ದು ಮಾಡಿದ್ದು ಎಲ್ಲ ಕೋರ್ಟ್ ಕೇಸ್ ಹಾಕಿದ್ದು, ಒಂದು ಕೋರ್ಟ್ನಲ್ಲಿ ಗೆದ್ದಿದ್ದಾರೆ. ನಿಮ್ಮ ಕಡೆಗೆ ಗೋಳೂರು ಮಠದ ನಿಡಮಾಮಿಡಿ ನಿಮ್ಮ ಹತ್ರ ಯಾವುದೇ ದಾಖಲೆ ಇಲ್ಲ ಅಂತ ಹೇಳಿ ಡಿಸ್ಮಿಸ್ ಮಾಡಿದ್ದಾರೆ. ಅಲ್ಲಿಯ ರೈತರೇ ಅವ್ರ ಮೇಲೆ ಕೇಸ್ ಹಾಕಿದ್ರು. ರೈತರ ಪರವಾಗಿ ಕೋರ್ಟ್ ಆಜ್ಞೆ ಮಾಡಿದೆ. ಸೊ ಇದು ಇನ್ನೊಂದು ನೀವು ಕೇಳಿದ್ದು ಈಗ ಯಾಕೆ ಅಂತಂದ್ರೆ ಈಗ ಯಾಕಂದ್ರೆ ಈ ಗಮನಕ್ಕೆ ಬಂದಿದೆ, ಮಾಡಿದೀವಿ. ಈಗಲೂ ಮಾಡಬಾರ್ದಂತ ಏನಿಲ್ಲ, ಯಾವಾಗ ಬೇಕಾದಾಗ ಮಾಡುವುದು. ಅದು ಇಷ್ಟು ದಿವಸ ಜನಕ್ಕೆ ನಿಡುಮಾಮಿಡಿ ಅಯ್ಯನ ತಿದ್ದಿರೋದ ನಿಡುಮಾಮಿಡಿ ಮಠ ಅಂತ ನಂಬಿಸ್ಕೊಂಡ್ ಬಂದಿದ್ದಾರೆ. ಯಾವಾಗ ದೇವಸ್ಥಾನ ಮುಟ್ಟಿದ್ರು ನಾವು ಸ್ಥಳೀಕರು ಅಪೋಸ್ ಮಾಡಿದಾಗ ಗೊತ್ತಾಯ್ತು ಅದು ಈ ಥರ ಎಲ್ಲಿ ಪತ್ರ ಇಲ್ಲದ್ರೆ ನಾವು ಮಾತಾಡ್ಬೋದು ಅಂತ ಪತ್ರಗಳು ತೆಗೆಸಿದಾಗ ಆಗಿರೋ ಹಗರಣ ಗೊತ್ತಾಯ್ತು. ಇನ್ನೊಂದು, ನಾನು ಫಸ್ಟ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೆ, ಅವರೇ ತಂದು ಈ ದಾಖಲೆನಲ್ಲಿ ಒಪ್ಪಿಸಿದ್ದಾರೆ. ಇದು ಕನ್ವರ್ಷನ್ ಮಾಡಿದ್ದಾರೆ 2007-8 ಕೋಲಾರ DC ಇದ್ದಾಗ.
ದೇವಸ್ಥಾನ ದೇವದಾಯಿನಂತಿ ಜಾಗನ ಮುಜರಾಯಿ ಜಾಗನ ವಿತೌಟ್ ಪರ್ಮಿಷನ್ ಕನ್ವರ್ಷನ್ ಮಾಡಿದ್ದಾರೆ. ಲ್ಯಾಂಡ್ ಕನ್ವರ್ಷನ್ ಎಲ್ಲ ಮಾಡಿ ಮುನ್ಸಿಪಾಲ್ಟಿ ಖಾತಾ ಕೂಡ ಮಾಡಿಸಿದ್ದಾರೆ. ಇದು ಅವಾಗ ಗಮನಕ್ಕೆ ಬಂದಾಗಲೇ ನಾನು ಸೀರಿಯಸ್ ಆಗಿ ತೊಗೊಂಡಿದ್ದೀನಿ. ಇದು ಅವ್ರಾಗ ಅವ್ರು ತಂದು ಒಪ್ಪಿಸಿದ್ದಾರೆ ಸ್ಟೇಷನ್, ನಿಮ್ಮ ಹತ್ರ ಇರೋ ದಾಖಲೆ ಏನು ಅಂತ ಕೇಳಿದಾಗ. ಸೊ ಪೂರ್ತಿ ಕೊಂಡ್ಲೈನ್ ಮಟ್ಟದ ಏನೇನು ಜಾಗ ಇದೆ ಎಲ್ಲ ಕನ್ವರ್ಷನ್ ಮಾಡಿಬಿಟ್ಟಿದ್ದಾರೆ. ಮತ್ತೆ ಸರ್ವೆ ನಂಬರ್ 174 ವಾಪ್ಸಂದ್ರದಲ್ಲಿ ಕೇಕ್ ಲ್ಯಾಂಡ್ ಬೇಕರಿ ಹತ್ರದ್ದು ಅದು ಮಟ್ಟದ್ದೆ ಸೇಲ್ ಡೀಡ್ಗಳಾಗಿದ್ದಾವೆ. ರೀಸೆಂಟಾಗಿ 2025 ಆಗಸ್ಟ್ 4 ಅಗ್ರಿಮೆಂಟು ಸೇಲ್ ಮಾಡಿ 12 ಲಕ್ಷ ರೂಪಾಯಿ ಹಣ ಪಡೆದಿದ್ದಾರೆ ಸ್ವಾಮೀಜಿ. ಪರ್ಮಿಷನೇ ಇಲ್ಲ. ಈಗ ಅದೇ ಆಗಿರೋದು, ದುರಂತ ಅದೇ ಆಗಿರೋದು. ಹಂಗೆ ಆಗಿರೋದು. 100ಕ್ಕೆ 100 ಸರ್ಕಾರನೇ ಪ್ರೋತ್ಸಾಹ. ಪ್ರಭಾವಿ ರಾಜಕಾರಣಿಗಳು, ಪ್ರಭಾವಿ ಉದ್ಯಮಿಗಳು, ಇವರೆಲ್ಲರ ಕೈವಾಡ ಇದೆ. ಪ್ರಭಾವಿ ಮಠಾಧಿಪತಿಗಳು ವ್ಯವಸ್ಥಿತವಾಗಿ ಈ ಸ್ಥಿರ ಆಸ್ತಿಯನ್ನು 60 ಕೋಟಿ ಕೂಡ ಜಾಸ್ತಿ ಇರುವಂತಹ ಜಮೀನದು. ಅಲ್ಲಿ ಸಂಬಂಧಪಟ್ಟಂತ ವ್ಯಕ್ತಿಗಳನ್ನು ಹೆದರಿಸಿ ಬೆದರಿಸಿ ಓಡಿಸ್ಬಿಟ್ಟಿದ್ದಾರೆ. ಗಮನಿಸ್ತಾ ಇರುವಂತ ಪೂಜೆ ಮಾಡ್ತಾ ಇರುವಂತ ವ್ಯಕ್ತಿಗಳು ಇದರಲ್ಲಿ 5-6 ಕುಟುಂಬಗಳಿತ್ತು. ಆ ರೀತಿ ಏನಾದರೂ ಮಾಡಿದ್ರೆ ಬಹಳ ಸಂತೋಷ. ಆದ್ರೆ ಆ ರೀತಿ ಆಗಿಲ್ಲ. ಒಂದು ಇನ್ನು ನೀವು ಡೆವಲಪ್ಮೆಂಟ್ ಮಾಡುವಂತಹದ್ದು ಏನ್ ಡೆವಲಪ್ಮೆಂಟ್ ಅಂತಂದ್ರೆ ದೇವಸ್ಥಾನ ಒಡೆಯೋದೇ ಡೆವಲಪ್ಮೆಂಟಾ? ಮೂರ್ತಿಗಳನ್ನು ಕಳತನ ಮಾಡಿ ಮಾಯ ಮಾಡೋದೇ ಡೆವಲಪ್ಮೆಂಟಾ? ರಾತ್ರೋರಾತ್ರಿ JCB ತಂದು ಇದೇನ್ ಡೆವಲಪ್ಮೆಂಟ್ ರಕ್ಷಣೆಗಳ ಇದು? ಇನ್ನು ವಿದೌಟ್ ಎನಿ ಪರ್ಮಿಷನ್ ಇಲ್ಲದೆ ಕಾಲೇಜ್ ಕಟ್ಟಡ ಕಟ್ಟುವಂಥದ್ದು ಏನ್ ಡೆವಲಪ್ಮೆಂಟ್ ಇದು? ಮತ್ತು ಸೈಟ್ಗಳನ್ನು ಮಾಡಿ ಮಾರಾಟ ಮಾಡಿ ಅವರು ಗೋಳೂರು ಮಠದ ಅಕೌಂಟಿಗೆ ಅಮೌಂಟ್ ಜಮಾ ಆಗಿದೆ. ಯಾಕೆ? ಇಲ್ಲಿದ್ದು ಮಠ ಇದೆಯಲ್ಲ, ತಗೊಂಡಿದ್ದೀರಲ್ಲ, ಈ ಮಠದ ಸಂಬಂಧಪಟ್ಟಾಗ ಹಾಗಾದ್ರೆ ಅಕೌಂಟು ಅದು ಇದು ಏನಿಲ್ವಾ? ಹಾಗಾದ್ರೆ ಆಡಿಟಿಂಗ್ ಅದು ಏನಿಲ್ವಾ? ಟೋಟಲ್ ಫೇಕ್, ಟೋಟಲ್ ಅವರು ಮಾಡ್ತಾ ಇರುವಂತ ಈ ಕುಕೃತ್ಯ. ಇನ್ನು ಅವ್ರು ಹೇಳಿದ್ರು ವೈಚಾರಿಕತೆ ಬಹಳ ಏನು ವೈಚಾರಿಕತೆ? ಏನು ವೈಚಾರಿಕ? ಹಿಂದೂ ವಿರೋಧಿ ನೀತಿ ಇದು ವೈಚಾರಿಕತೆ ಅಂತಾರ? ದೇವಸ್ಥಾನವನ್ನ, ರಾಮಾಯಣವನ್ನ, ಕೃಷ್ಣನನ್ನ, ಪಾರ್ವತಿಯನ್ನ, ಈಶ್ವರನನ್ನ ಬೈಯೋದೇ ವೈಚಾರಿಕತೆನಾ? ಯಾವ ವೈಚಾರಿಕ ಏನಿದೆ? ಬರಲಿ, ನಾನು ಸಿದ್ಧವಾಗಿದ್ದೇನೆ ಅವ್ರ ಜೊತೆಗೆ ಚರ್ಚೆ ಮಾಡಕ್ಕೆ. ನಾನು ಹಿಂದೂ ಧರ್ಮ ಒಂದು ಶಾಸ್ತ್ರಬದ್ಧ ವೈಜ್ಞಾನಿಕವಾದಂತ ಇದನ್ನ ಟೀಕೆ ಮಾಡಕ್ಕೆ ಸಂವಿಧಾನದಲ್ಲೇ ಹೇಳಿದೆ. ನಿಮ್ಮ ನಂಬಿಕೆ ಇರ್ಲಿಕ್ಕೆಲ್ಲ ನಿಮಗೆ, ಆದರೆ ಸಾರ್ವಜನಿಕರ ನಂಬಿಕೆಯನ್ನ ಘಾಸಿ ಮಾಡೋದು, ನೋವು ಮಾಡೋದು ನಿಮಗೆ ಹಕ್ಕಿಲ್ಲ. ನಿಮ್ಮ ಮೇಲೆ ಕ್ರಮ ತಗೊಳ್ಬೇಕಂತ ಸಂವಿಧಾನದಲ್ಲೇ ಹೇಳಿದೆ ಅಲ್ರಿ. ನಿಮ್ಗೆ ನಂಬಿಕೆ ಇಲ್ಲದೆ ಮನೆಗೆ ಕೂತ್ಕೊಳ್ಳಿ, ನೀವು ನಮಸ್ಕಾರ ಮಾಡಬೇಡಿ. ನೀವು ಇಮಿಡಿಯೇಟ್ ಸ್ಪಾಟಿಗೆ ಬಂದ್ರು, ಬಂದು ಅವ್ರನ್ನ ಬೈದು ಹೋಗಿದ್ದಾರೆ. ತಸ್ತಿಗೆ ಬರುತ್ತೆ ಮುಜರಾಯಿ ಯಾಕೆ ಮುಟ್ತಿದ್ದೀರಾ ಅಂತ. ಅವ್ರು ಹೋದ್ಮೇಲೆ ವರ್ಕ್ ಪ್ರೋಗ್ರೆಸ್ ಜಾಸ್ತಿ ಆಯ್ತು. ತಿರ್ಗಿ ಇಮಿಡಿಯೇಟ್ ಆವತ್ತೇ ಹೋಗಿ ನಾನು ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟೆ. ಪೊಲೀಸವ್ರಿಗೆ ಬಂದಿದ್ದು ಸಂಕಟ ಏನಂತಂದ್ರೆ ಧರ್ಮ ಸಂಕಟ. ಅಲ್ಲಿ ಮುಜರಾಯಿಗೆ ಸಂಬಂಧಪಟ್ಟಿದ್ದು ತಹಸೀಲ್ದಾರ್ ಇನ್ವಾಲ್ವ್ಮೆಂಟ್ ಇಲ್ಲದೆ ನಾವು ಬರ್ಲಿಕ್ಕಾಗಲ್ಲ ಅಂತ ಅವರು ಅಲ್ಲಿ ಅಡ್ಡ ಬಿತ್ತು. ಬಂದವರು ಅಲ್ಲಿಗೂ ವಾರನ್ ಮಾಡಿದ್ರು, ಮಾಡಿಕೊಡ್ದು ಅಂತ ಹೇಳಿ. ರಜಾ ಇದೆ, ರಜದಲ್ಲಿ ಏನು ಮಾಡ್ತಿದ್ದೀರಾ ಅಂತ. ನಿಲ್ಲಿಲ್ಲ. ಇದಕ್ಕಿದು 6 ಡೇಸು ತಹಸೀಲ್ದಾರು ಆಫೀಸಿಗೆ ಬಂದಿಲ್ಲ. ಅವ್ರದ್ದೊಂದು ಪದ್ಧತಿ ಇದೆ ನಮ್ಮ ಊರು ಚಿಕ್ಕಬಳ್ಳಾಪುರ ತಹಸೀಲ್ದಾರ್ದು. ಬೆಳಿಗ್ಗೆ ಯಾವಾಗ ಬರ್ತಾರೆ ಗೊತ್ತಾಗಲ್ಲ, ಅಕಸ್ಮಾತ್ ಬಂದ್ರು ಎಲ್ಲಿಗೆ ಹೋಗ್ತಾರೆ ಗೊತ್ತಿಲ್ಲ. ತಿರುಗಿ ಈವ್ನಿಂಗು ಆಫ್ಟರ್ 5:30 ಆಫೀಸ್ಗೆ ಬರ್ತಾರೆ. ಇದನ್ನ ಕರೆಕ್ಟಾಗಿ ಹೇಳ್ತಾ ಇರೋದು ವಿತ್ ಎವಿಡೆನ್ಸು. ಆಫ್ಟರ್ 5:30 ಅವ್ರು ಬರೋದು. ಟಪಾಲಿಗಳು ಅವಾಗ ಸೈನ್ ಆಗ್ತವೆ ಇಷ್ಟ ಇದ್ರೆ 3-4 ಡೇಸ್ ಆದರೂ ಆಗಲ್ಲ. ನಾವು ಕೊಟ್ಟಿರೋ ಅರ್ಜಿ 6 ಡೇಸ್ ಟಪಾಲ್ ರಿಸೀವ್ ಆಗಿಲ್ಲ. ಅದನ್ನು ಮತ್ತೆ ಬರೆದು ಒಂದು ನೋಟಿಸ್ ಹಾಕಿದ್ದೀನಿ, ಹೆಸರು ಹಾಕಿದ್ದೀನಿ, ನೀವು ಈ ಥರ ಬೇಜವಾಬ್ದಾರಿ ಥರ ಮಾಡ್ತಾ ಇದ್ದೀರಾ ಅಂಥೇಳಿ. ಕಡೆಗೆ ನಂದು 13th ಕೊಟ್ಟಿರೋ ಕಂಪ್ಲೇಂಟು 6 ಡೇಸ್ ಆದರೂ ನೋಡಿಲ್ಲ. ಇದಕ್ಕೆ ತಗೋಬೇಕು ಆ್ಯಕ್ಷನ್ನು. ಇವ್ರು ಮಾಡಿರೋ ಹಗರಣಕ್ಕೆ ಹಂಗೆ ಮಾಡಲಿಲ್ಲ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಮೇಲೊಂದು ಅರ್ಜಿ ಹಾಕ್ಸ್ತಾರೆ, ಜೀರ್ಣೋದ್ಧಾರಕ್ಕೆ ನಮಗೆ ಪರ್ಮಿಷನ್ ಕೊಡಿ ಅಂತ. ಅವ್ರ ಕಾಲೇಜ್ ಸಿಬ್ಬಂದಿಗಳು ಆ ಸುತ್ತಮುತ್ತ ಆ ಟೆಂಪೋಗಳು ಕಾರ್ಗಳು ಬಿಡ್ತಾರಲ್ಲ ಆ ಮಾಲೀಕರ ಕೈಯಲ್ಲಿ ದಾನಿಗಳು ಅಂತೇಳಿ ನಾವು 35 ಲಕ್ಷ ಕಲೆಕ್ಟ್ ಮಾಡಿದ್ದೀವಿ. ನಾವು ದೇಣಿಗೆ ಕೊಡ್ತಾ ಇದ್ದೀವಿ ಇದನ್ನು ದೇವಸ್ಥಾನ ಜೀರ್ಣೋದ್ಧಾರಕ್ಕೆ. ಚಂದ್ರಮೌಳೇಶ್ವರ ದೇವಸ್ಥಾನ ಅಂತ ನಿಮ್ಮ ಪ್ರೆಸ್ಸಲ್ಲಿ ಒಬ್ಬರು ಸದಾಶಿವ ಅಂತಿದ್ದಾರೆ, ಅವರು ಕೂಡ ಅದರಲ್ಲಿ ಒನ್ ಆಫ್ ದ ದಾನಿಗಳು. ಇವ್ರುಗಳ ಕೈಯಲ್ಲಿ ಅರ್ಜಿ ಹಾಕಿಸ್ಬಿಟ್ಟು ಅದನ್ನ ಎತ್ತಿ ರಿಸೀವ್ ಮಾಡ್ತಾರೆ. ಅದನ್ನು ರಿಸೀವ್ ಮಾಡಿ ಅದಕ್ಕೆ 35 ಲಕ್ಷ ಎಸ್ಟಿಮೇಷನ್ನ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಕರ್ಕೊಂಡ್ಬಂದು ತಹಸೀಲ್ದಾರೇ ನಿಂತು ಎಸ್ಟಿಮೇಷನ್ ಹಾಕ್ಸಿರೋದು ಇದು.
ಹಾಕ್ಸಿ ರಿಸೀವ್ ಮಾಡಿಬಿಟ್ಟು ನನ್ನ ಕೊಟ್ಟಿರೋ ಅರ್ಜಿನ ಅದ್ರ ಪಾಡ್ಗದಿದೆ. ಇದು ಪ್ರೋಸೆಸ್ಸು 24 ಅವರ್ಸಲ್ಲಿ ಪ್ರೋಸೆಸ್ ಆಗಿ ಡಿ ಸಿಗೆ ಹೋಗಿದೆ. ಇದು 17th 18th ಎಲ್ಲ ಆಯಿತು, ರಿಪೋರ್ಟ್ ಆಯಿತು, 24th 20th ಡಿ ಸಿಗೆ ಹೊಟ್ಟೋಯ್ತು ಅದು. ಇದು ಹಗರಣನ ಅಲ್ವಾ? ಇದು ತಹಸೀಲ್ದಾರ್ ಮಾಡೋಂಥ ಕೆಲಸನ ಇದು. ತಿರ್ಗಾ ಡಿ ಸಿಗೆ ಹೋದ್ಮೇಲೆ ಅಲ್ಲಿಂದ ಪೊಲೀಸವ್ರ ಪ್ರೆಷರ್ ಜಾಸ್ತಿ ಆಯ್ತು. ನಾನು ಹೋಗಿ ಅಲ್ಲಿ ಕೇಳಲಿಕ್ಕೆ ಏನು ಮಾಡಿದ್ರಿ? ಇವಾಗ ವಿಗ್ರಹ ಕಳವಾಗಿದೆ ಅಂದರೆ ಅದು ಥೆಫ್ಟೋ ಅಲ್ವಾ? ಅದು ತನಿಖೆ ಮಾಡ್ಬೋದು. ಅವರು ಕೇಳ್ತಾರೆ ಎಲ್ಲಿದೆ. ಇಲ್ಲ ನಾವು ಎತ್ತಿಟ್ಟಿದೆ ದೇವಸ್ಥಾನ ಪ್ರಿಮೈಸಿಸ್ ಬಿಟ್ಟು ಆಚೆ ಹೋಯ್ತು ಅಂದರೆ ಅದು ಕಳವೆ. ಮುಜರಾಯಿ ಆ್ಯಕ್ಟ್ ಕೆಳಗೇನು ಕಳವೆ, ಪಬ್ಲಿಕ್ ಪ್ಲೇಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಕೆಳಗೇನು ಅದು ಕಳವೆ, ದೇವಸ್ಥಾನ ರಿಲಿಜಿಯಸ್ ಪ್ಲೇಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಕೆಳಗೇನು ಅದು ಕಳವೆ. ಥೆಫ್ಟೇ ಅದು ತೋರಿಸ್ಬೇಕು. ನೀವು ತಹಸೀಲ್ದಾರ್ ನೀನು ತೆಗ್ದಿದ್ರೆ ಅದನ್ನ ಮುಜರಾಯಿ ದೇವಸ್ಥಾನ ತಹಸೀಲ್ದಾರ್ ಸೂಪರ್ಗೆ ಟ್ರೆಷರಿಗೆ ಬರಬೇಕು. ಅವೆಲ್ಲ ಎಲ್ಲಿ ಹೋಗಿದ್ದಾವೆ ಅವು? ಏನಿಲ್ಲ ಅಂದರೆ ಅದ್ರ ಮೌಲ್ಯ 1.5 ಕೋಟಿ ರೂಪಾಯಿ ಮೇಲಿರುತ್ತೆ. ಯಾಕೆಂದರೆ ನಾವು ಕಣ್ಣಾರೆ ನೋಡಿದ್ವಿ ಕಂಚಿನ ವಿಗ್ರಹಗಳವು, ಆ್ಯಂಟಿಕ್ಸ್ ಎಲ್ಲನೂ ಏನಿಲ್ಲ ಇವತ್ತಲ್ಲಿ. ಮತ್ತು ನಮ್ಮ ಸಂಪ್ರದಾಯದಲ್ಲಿ ಎಲ್ಲೂ ಗರ್ಭಗುಡಿಗೆ ಕಿಟಕಿ ಇಡಲ್ಲ. ಇವಾಗ ಒಡೆದಾಕ್ಬಿಟ್ಟು ಕಿಟಕಿಗಳಿಟ್ಟು ರೂಮ್ಗಳ ಥರ ಮಾಡಿಬಿಟ್ಟಿದ್ದಾರೆ. ಅದನ್ನ ಮಠದ ಜಾಗನ ಕಂಪ್ಲೀಟ್ ಡಿಸ್ಮ್ಯಾಂಟಲ್ ಮಾಡಿಬಿಟ್ಟು ಎಲ್ಲ ಬೇರೆನೇ ಮಾಡೋಕ್ಕಿದ್ದಾರೆ. ಅದು ಇದಿಷ್ಟಕ್ಕೂ ಆಸ್ಪದ ತಹಸೀಲ್ದಾರ್ ಕೊಟ್ಟಿರೋದು. ಯಾಕೆ ನಾವು ಕೊಟ್ಟಿದ್ದ ಕಂಪ್ಲೇಂಟ್ ದಿವಸ ಎಲ್ಲ ಸೀರಿಯಸ್ ಆಗಿ ಆ್ಯಕ್ಷನ್ ತೊಗೊಂಡಿದ್ರೆ ಆ ವಾರದಲ್ಲಿ ಅದು ನಡೀತಾ ಇರಲಿಲ್ಲ. ಎಸ್ಟಿಮೇಷನ್ ಕೂಡ ಹಾಕ್ಸಿದ್ದಾರೆ ಅಂದರೆ ಯೋಚನೆ ಮಾಡಿ ಎಷ್ಟು ಮಟ್ಟಿಗೆ ಇನ್ವಾಲ್ವ್ಮೆಂಟ್ ಇದೆ ಅವ್ರದ್ದು ಅಂತ. ಇದು ಇಟ್ಸ್ ಗೋಯಿಂಗ್ ವೆರಿ ಔಟ್ ಆಫ್ ಇದು ಕಂಟ್ರೋಲಲ್ಲಿ. ಯಾವ ಕಾನೂನು ಬೇಕಿಲ್ಲ ಇವ್ರುಗಳಿಗೆ. ಜನರ ಕಷ್ಟ ಏನು ನೋಡೋದಿಲ್ಲ, ಏನು ನೋಡೋಲ್ಲ. ಅಸಲಿ ನಾವೇನು ಕೇಳ್ತಾ ಇದ್ದೀವಿ, ನಿಮ್ಮ ಸುಪುರ್ದ್ಗೆಲ್ಲಿ ನೀವು ಕಾಪಾಡಿ ಅನ್ನೋದು ತಪ್ಪ. ನೀನ್ಯಾರು ಪರ್ಸನ್ ಅಂತ ಓಪನ್ ಆಗಿ ಹೇಳ್ತಾರೆ. ಮತ್ತು ಎಲ್ಲದಕ್ಕೂ ನಮ್ಮ ಹತ್ರ ಇದರಲ್ಲಿ ಸಾಕ್ಷಿ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಪ್ರತಿಯೊಂದು ವಿಡಿಯೋ ಮಾಡಿದ್ದೀವಿ, ಪ್ರತಿಯೊಂದಕ್ಕೂ ರೆಕಾರ್ಡ್ಸ್ ಇದೆ, ಡಾಕ್ಯುಮೆಂಟ್ಸ್ ಇದೆ. ಅವ್ರು ಸ್ಪಾಟಿಗೆ ಬಂದು ಇಂಜಿನಿಯರ್ ಕರೆಸಿ ಎಸ್ಟಿಮೇಷನ್ ಮಾಡೋಂದಾಗ ಗಲಾಟೆ ಮಾಡಿ ಇಂಜಿನಿಯರ್ ಓಡಿಸಿರೋ ವಿಡಿಯೋ ಕೂಡ ಇದೆ ನಮ್ಮ ಹತ್ರ. ಹೆಂಗ್ರಿ ಬಂದ್ರಿ ಅಂತಂದರೆ ಅವಾಗ ಹೊಟ್ಟೋಗ್ತಾರೆ, ತಾನೇ ಕರ್ಕೊಂಬಂದು ನಿಲ್ಸ್ಕೊಂಡು ಮಾಡಿಸಿದ್ದಾರೆ. ಇಷ್ಟೆಲ್ಲ ಡ್ಯಾಮೇಜ್ ಕಂಟಿನ್ಯೂ ಆಗೋಕ್ಕೆ ಕಾರಣ ಬಂದು ನಮ್ಮ ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ಅವರು. ಇದು ಒಂದೇ ಅಲ್ಲ, ಆಫೀಸಲ್ಲೂ ಅಷ್ಟೇ ಸರಿಗೆ ರೆಸ್ಪಾನ್ಸ್ ಇಲ್ಲ ಏನಕ್ಕೂ. ಈ ವ್ಯಕ್ತಿಗಳು ಖುದ್ದು ಓಡಾಡಿಕೊಂಡು ಟಪಾಲಲ್ಲಿ ಸೈನ್ ಆಗದಿರೋ, ಈ ಆಫೀಸ್ ಆಗದಿರೋ ಡೈರೆಕ್ಟ್ ಡಿ ಸಿ ಆಫೀಸ್ಗೆ ಹೋಗುತ್ತೆ ಲೆಟರ್ ಇವ್ರುಗಳು ತಂದರೆ. ಸಾರ್ವಜನಿಕ ಜನರಿಗೆ ತಂದರೆ 15 ದಿವಸ ಆದರೂ ಟಪಾಲ್ ಪಾಸ್ ಆಗಿರಲ್ಲ. ಅಷ್ಟು ಫಾಸ್ಟ್ ಪ್ರೋಗ್ರೆಸ್ ಹೆಂಗಾಯ್ತದು? ಇದು ನಮ್ಮ ಪ್ರಶ್ನೆ. ಇಲ್ಲಿ ಅವ್ಯವಸ್ಥೆ ತುಳುಕ್ತಾ ಇದೆ. ಈಗ ಸಾರ್ವಜನಿಕರು ಎಚ್ಚೆತ್ತುಕೊಂಡು ಬಲ್ತು ಬಿಟ್ಟಿದ್ದಾರೆ. ಅಲ್ಲಿ ತಪ್ಪೇ, ಫ್ರಾಡೇ. ಅದು ಎಂತ, ಅದಕ್ಕೆ ಟೈಮ್ ಲಿಮಿಟೇಷನ್ ಇಲ್ಲ. ಅದಕ್ಕೆ ಫ್ರಾಡ್ ಆಗಿರೋದು ಗುರುತು ಯಾವಾಗ ಗಮನಕ್ಕೆ ಬಂತು ಆವತ್ತಿಂದಾನೇ ಲೆಕ್ಕ ನಮಗೆ. ಫ್ರಾಡ್ ಆಗಿ ಕಾಣಿಸಿರೋದಕ್ಕೆ ಇವೆಂಟ್ ಆಗಿರೋದು ಡೆಮಾಲಿಷನ್ ಆಫ್ ದ ಟೆಂಪಲ್, ವ್ಯಾನಿಷಿಂಗ್ ಆಫ್ ದ ಐಡಲ್ಸ್, ಆವತ್ತಿಂದ ನಮಗೆ ಗೊತ್ತಾಗಿರೋದು. ಒಬ್ಬ ಜವಾಬ್ದಾರಿ ಇರುವಂತಹ ನಾಗರಿಕರ ಮೂಲಕ ಇವತ್ತು ಆಗ್ತಾ ಇರುವಂತಹದ್ದು ಅಂದ್ರೆ, ಜವಾಬ್ದಾರಿ ಅಡ್ವೊಕೇಟ್ಗೆ ಇಷ್ಟು ರೀತಿಯ ಉದ್ದಟತನದಿಂದ ನಡೆಸ್ತಾರೆ ಅಂದ್ರೆ ಇನ್ನು ಸಾಮಾನ್ಯ ಜನರ ಕಥೆ ಅಂದ್ರೆ ಈ ತಹಸೀಲ್ದಾರ್ ಇರೋದು ಯಾತಕ್ಕಿದು? ನೀವು ಎಲ್ಲಿಂದ ಬಂದ್ರಿ? ನೀವು ಸಾಮಾನ್ಯ ಜನರ ನೀವು ಎಲ್ಲ ಟ್ಯಾಕ್ಸ್ ಹಾಕಿದ್ದಕ್ಕೆ ಇವತ್ತು ನಿಮ್ಗೆ ಪೇಮೆಂಟ್ ಸಿಗುತ್ತೆ. ಇವತ್ತು ಆಫೀಸ್ನಲ್ಲಿ ಕೂತ್ಕೊಳ್ಳೋಕೆ ನಿಮಗೆ ಒಂದು ವ್ಯವಸ್ಥೆ ಮಾಡಿದ್ದೀವಿ. ನೀವು ಸೇವಕರು, ನೀವು ಆಫೀಸರ್ ಅಲ್ಲ. ನೀವು ಇವತ್ತು ಅಡ್ವೊಕೇಟ್ಗೆ ಈ ರೀತಿ ಉದ್ದಟತನದಿಂದ ಮಾತಾಡೋದು, ಅಡ್ವೊಕೇಟ್ಗೆ ಇರೆಸ್ಪಾನ್ಸಿಬಲ್ ತೋರಿಸೋದು. ಇನ್ನು ಸಾಮಾನ್ಯ ನಾಗರಿಕರು, ರೈತರು, ಕೂಲಿ ಕಾರ್ಮಿಕರು ಬಂದ್ರೆ ಯಾವ ರೀತಿ ನಡ್ಸ್ಕೊಳ್ತೀರಿ? ನೀವು ಭಿಕ್ಷುಕರ ತರ ನಡ್ಸ್ಕೊಳ್ತಾರಾ? ಮತ್ತು ಎಷ್ಟು ಬೇಜವಾಬ್ದಾರಿ ಇದು ಬಹಳ ದೊಡ್ಡ ಹಗರಣ ಇದೆ ಇದು. ನಾನು ಡಿ ಸಿ ಅವರಿಗೆ ಇನ್ನೊಂದು ಹೇಳಿದ್ದೇನೆ, ನಾಟ್ ಓನ್ಲಿ ಇದು ಕೊಂಡ್ಲಯ್ಯ ಮಠ ವಾಪಸಂದ್ರದ ಒಂದೇ ಅಲ್ಲ, ಈ ಜಿಲ್ಲೆಯಲ್ಲಿ ನನ್ನ ಹತ್ರ ಈಗಾಗಲೇ ಸಾಕಷ್ಟು, ಈಗ ಇವರು ಹೇಳಿದ ಹಾಗೆ ಮುಜರಾಯಿ ಇಲಾಖೆಯ ಕಬಳಿಕೆಗಳನ್ನು ಸಾಕಷ್ಟು ಬಂದಿದ್ದಾವೆ. ಒಂದೊಂದಾಗಿ ಹೋರಾಟ ಮಾಡ್ತೀವಿ, ಒಂದೊಂದಾಗಿ ಒತ್ತು ಓಡಿಸ್ತೀವಿ, ಒಂದೊಂದಾಗಿ ಸ್ವಚ್ಛಗೊಳಿಸ್ತೀವಿ, ಪಾವಿತ್ರತೆಯನ್ನು ಉಳಿಸ್ತೀವಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇನ್ನು ನಡೆಯಂಗಿಲ್ಲ. ನೀವೇನ್ ಬೇಕಾದ್ ಮಾಡ್ಬೋದು, ಏನ್ ಬೇಕಾದ್ ನಡೆಯುತ್ತೆ ಅಂತ ದಾಖಲೆ ಸಹಿತ ನಾವು ನಿಮ್ಮ ಮುಂದೆ ನಿಂತ್ಕೊಳ್ತಾ ಇದ್ದೀವಿ. ಇಲ್ಲ, ವಂಶವೃಕ್ಷ ಇಲ್ಲ. ಅವರು ಹೇಗೆ ಅಂತಂದ್ರೆ ನಿಡುಮಾಮಿಡಯ್ಯ ಸ್ವಾಮೀಜಿ ಬಂದು ಜಂಗಮರು. ಕೊಂಡ್ಲಯ್ಯ ಮತ್ತೆ ನಿಡುಮಾಮಿಡಯ್ಯ ಅನ್ನೋರು ಇಬ್ಬರು ಜಂಗಮರು. ವಾಪಸಂದ್ರದಲ್ಲಿ ಚಿತ್ತೂರಿಂದ ವಲಸೆ ಬಂದು ಅಲ್ಲಿ ಇದ್ದವರು. ಅವರು ಲಿಂಗಾಯತರದ್ದು ಸಂಪ್ರದಾಯದಲ್ಲಿ ಶಿವನ್ ಪೂಜೆ ಮಾಡ್ತಿದ್ದವರು. ನಾನು ಯಾಕೆ ಅಷ್ಟು ಖಚಿತವಾಗಿ ಹೇಳ್ತಿದ್ರೆ, ನನ್ನ ಆನ್ಸಿಸ್ಟರ್ಸು ಅವ್ರ ಭಕ್ತರು, ನಮ್ಮ ತಾತ ಮುತ್ತಾತಂದ್ರೆ ಅವ್ರ ಭಕ್ತರು. ಅವ್ರ ವಂಶಸ್ಥರಲ್ಲಿ ಒಬ್ಬರು ಚಿಕ್ಕ ಮಗು ಇದ್ದಾಗ ಮೈನರ್ ಇದ್ದಾನೆ ಅಂತ ಹೇಳ್ಬಿಟ್ಟು, ಕೊಂಡ್ಲಯ್ಯನ ವಂಶಸ್ಥರು ಮೈನರ್ ಇದ್ದಾರೆ ಅಂತ ಹೇಳ್ಬಿಟ್ಟು ಆಗಿನ ಶಾನ್ಭೋಗರು ಲೆಟ್ರ್ ಬರೀತಾರೆ.
ಇದನ್ನ ಬೇರೆ ಸುಪ್ಪತ್ತಿಗೆ ತಗೊಳ್ರಿ ನೋಡ್ಕೊಳ್ಲಿಕ್ಕೆ ಆಗ್ತಿಲ್ಲ ಅಂತ. ಆವಾಗ ಕೊಂಡ್ಲೈನ್ಗೆಯಿಂದ ನಿಡುಮಾಮಿ ಡಯ್ಯನ್ಗೆ ವರ್ಗಾವಣೆ ಆಗುತ್ತೆ. ಇಬ್ರು ಎದುರು ಬದ್ರು ಮಠ ಕಟ್ಕೊಂಡಿದ್ದವರು. ಸರ್ವೆ ನಂಬರ್ 174 ಮತ್ತು 213 ವಾಕ್ಸಂದ್ರದಲ್ಲಿ ಗೂಡು ಮಾರ್ಕೆಟ್ ಅಂತ ಏನಾಗಿದೆ ಕೊಂಡ್ಲೈನ್ ಜಾಗ ಅದು. ಈ ಸರ್ಕಾರದವ್ರದ್ದು ದೇವದಾಯಿನ ಅಂತಿನ ಆ ಥರ ಮಾಡಿಟ್ಟಿದ್ದಾರೆ. ಮಿಕ್ಕಿದ ಜಾಗಕ್ಕೆ ಇವ್ರು ಅಪ್ಲಿಕೇಶನ್ ಹಾಕೊಂಡಿದ್ದಾರೆ ನಮಗೆ ಬಿಟ್ಕೊಡಿ ಅಂತ, ಕಾಂಪನ್ಸೇಷನ್ ಕೊಡಿ ಅಂತ. ಈ ಮಠದವ್ರು ಅಪ್ಲಿಕೇಶನ್ ಹಾಕಿದ್ದಾರೆ, ಅದು ಬಂದಿದೆ ಬೆಳಗ್ಗೆ. ಅಷ್ಟು ಮಟ್ಟಿಗೆ ಕಾನ್ಸ್ಪಿರಸಿ ಮಾಡಿದ್ದಾರೆ. ಈ ಕೊಂಡ್ಲಯ್ಯ ನಿಡುಮಾಮಿಡಿ ಅಯ್ಯ ಅಲ್ಲಿ ಆಟ ಆಡಿರೋದು ಇವರು. ಇದನ್ನ ಎಷ್ಟು ಬುದ್ಧಿವಂತರು ಅಂದ್ರೆ ಇವರು. ತಿದ್ದಿದ್ದಿದೆ, ದಾಖಲೆನೇ ಇದೆ. ಸರ್, ಈಗ DC ಕೊಟ್ಟರಲ್ಲ ನೀವು, DC ಏನು ಕ್ರಮ ತಗೊಳ್ತೀವಿ ಅಂತ ಹೇಳಿ? ಡಿಸಿ ಅವರು 31/7 ಅಂದ್ರೆ ಹೋದ ತಿಂಗಳಲ್ಲಿ ಒಂದು ಲೆಟರ್ ಅನ್ನ ತಹಸೀಲ್ದಾರ್ಗೆ ಬರೆದಿದ್ದಾರೆ. ಬಹಳ ಉತ್ತಮವಾದಂತ ಲೆಟರ್ ಇದೆ. ಈ ಲೆಟರ್ಗೆ ತಹಸೀಲ್ದಾರ್ ಉತ್ತರ ಕೊಟ್ಟರೆ ಅವರೇ ಸಿಕ್ಕಾಕೊಳ್ತಾರೆ. ಇದು ಎಲ್ಲವೂ ಹಗರಣ ಹೊರಗೆ ಬೀಳುತ್ತೆ. ಅದಕ್ಕೆ ನಾನು ಹೇಳಿದ್ದೀನಿ, ಈ ಲೆಟರ್ ಅನ್ನೇ ನೀವು ಇಮಿಡಿಯೇಟ್ ಅವ್ರ ಕಡೆಯಿಂದ ವರದಿ ತಗೊಳ್ಬೇಕು, ಕ್ರಮ ತಗೊಳ್ಬೇಕು, ತಪ್ಪಿತಸ್ಥರ ಶಿಕ್ಷೆ ಆಗ್ಬೇಕು ಅಂತ ಹೇಳಿದ್ರೆ ಡಿಲೇ ಮಾಡಕ್ ಹೋಗ್ಬೇಡಿ. ಯಥಾ ಪ್ರಕಾರ ಹೇಗೆ ಸರ್ಕಾರಿ ಯಂತ್ರ ಆನಂದವಾಗಿ ಇರುತ್ತೋ ಹಾಗೆ ಮಾಡಕ್ ನಾವು ಅವಕಾಶ ಕೊಡುವುದಿಲ್ಲ. ಸೊ ನಾವು ಇದರ ವಿರುದ್ಧ 1 ವಾರ 15 ದಿನದೊಳಗಡೆ ನೀವು ಇದೆಲ್ಲ ಕ್ರಮ ತಗೊಂಡು ಹದ್ದು ಬಸ್ನಲ್ಲಿ ಇಟ್ಟರೆ ಸರಿ, ಇಲ್ಲಾದ್ರೆ ಮುಂದಿನ ಹೋರಾಟ ಮಾಡ್ತೀವಿ ಅಂತನ್ನುವಂಥದ್ದು ಹೇಳಿ. ಕೂಳೂರು ಮಠದ್ದು ನಡೀತಾ ಇದ್ದದ್ದು ನಾವು ಇವಾಗ ಸಾಮಾನ್ಯ ಹಿಂದೂಗಳು ಯಾವುದೋ ಮಠ ಮಾಡಿದ್ರೆ ಡೌಟ್ ಬೀಳಲ್ಲ. ನಂಬ್ತಾರೆ, ಹೌದು ಇದೆ ಈ ಸ್ವಾಮೀಜಿ ಇದ್ದಾರೆ ಏನೋ ನಡೆಸ್ತಾ ಇದ್ದಾರೆ ನಂಬ್ತಾರೆ. ನಾವು ಸ್ಥಳೀಕರು ಹಂಗೆ ನಂಬಿದ್ವಿ. ನಾನು ಸ್ಥಳೀಕರು ಇಮ್ಮಿಡಿಯೇಟ್ ಆಪೋಸಿಟ್ ಪಕ್ಕದ ಅಟ್ಯಾಚ್ ಕಾಂಪೌಂಡ್ ನಂದೆ. ದಿನ ಬೆಳಗಾರ ನೋಡ್ತೀವಲ್ಲ ಆಕ್ಟಿವಿಟೀಸು, ಅರ್ಥ ಆಯ್ತರ? ಏನು ಇಲ್ಲ ಮಾಡಾಕಿದ್ದಾರೆ. ದೇವಸ್ಥಾನದ ಕೆಲಸ ಏನು ಇದೆ ಮಾಡಿ ನಿಲ್ಲು ಮಾಡಾಕಿದ್ದಾರೆ. ಇವಾಗ ಅವ್ರು ಯಾವಾಗ ಡೆಮಾಲಿಷನ್ ಸ್ಟಾರ್ಟ್ ಮಾಡಿದ್ರು ಅವಾಗ ನಾವು ಎಚ್ಚೆತ್ಕೊಂಡಿದ್ದು. ಮುಂದ್ಗಡೆ ಇತ್ತು, ಅವಾಗ ನಾನು ವರ್ಕ್ ಮಾಡಿದ್ದೀನಿ 1 ವರ್ಷ ಅದರಲ್ಲಿ. ಅವಾಗ ಇರ್ಲಿಲ್ಲ. ಅವಾಗ ಜಯಶ್ರೀಮಂತ ಕಾಲೇಜಲ್ಲಿ ನಾನು ಕೂಡ ವರ್ಕ್ ಮಾಡಿದ್ದೀನಿ. ನಮಗೆ ಗೌರವನೂ ಇದೆ, ಎಲ್ಲ ಇದೆ. ಆದ್ರೆ ಕಾನೂನು ಬಾಹಿರ ಕೆಲಸಗಳಿಗೆ ಸಪೋರ್ಟ್ ಮಾಡ್ತೀವಿ ಅನ್ನೋದು ಸುಳ್ಳು. ಹೇಳ್ತಾ ಇದೀವಲ್ಲ, ಕ್ರಿಯೇಟೆಡ್ ಡಾಕ್ಯುಮೆಂಟ್ಸ್ ಸ್ಥಾಪನೆ ಆಗೋಗ್ಬಿಟ್ಟಿದೆ ಅದು. ಎನಿಥಿಂಗ್ ಹೌದು. ಮಠದ ಮಾಡಿ ಹೆಂಗ್ ಮಾಡಿದ್ರಿ ಅದು? ಹೆಂಗ್ ಮಾಡಿದ್ರಿ? ಯಾವ ದೇಶದಲ್ಲಿ ಮಾಡಿದ್ರಿ? ಯಾರು ಕೊಟ್ಟರು ಅಧಿಕಾರ ಶಾಂತಿಗೆ ಮಾಡ್ಲಿಕ್ಕೆ? ಮುಜರಾಯಿ ಜಾಗನ ಮಾರ್ಬೇಕಿದ್ರೆ ಮುಜರಾಯಿ ಕಮಿಷನರ್ ಆಕ್ಷನ್ಗೆ ಹಾಕ್ತಾರೆ. ವಿಧಿ ಇಲ್ಲ ಅಂತ ಹೇಳಿ ಆಕ್ಷನ್ಗೆ ಹಾಕ್ತಾರೆ. ಅಂತ ವಿಧಿ ಇಲ್ಲಿ ಪರಿಸ್ಥಿತಿ ಏನ್ ಬಂದಿಲ್ಲಲ್ಲ ವಾಸಂದ್ರದಲ್ಲಿ. ಜನರಿಗೂ ಬಂದಿಲ್ಲ, ಯಾರಿಗೂ ಬಂದಿಲ್ಲ. ಇವ್ರು ಏನಕ್ಕೆ ಪರ್ಸನಲಿ ತಗೊಂಡು ನಾನು ಆಥರೈಸ್ಡ್ ಪರ್ಸನ್ ಅಂತ ಅದ್ರಲ್ಲಿ ಇದೆ. ರಿಜಿಸ್ಟರ್ಡ್ ಅಗ್ರಿಮೆಂಟ್ ಡೀಡ್ ಇದೆ, ರಿಜಿಸ್ಟರ್ಡ್ ಸೇಲ್ ಡೀಡ್ಗಳಿದ್ದಾವೆ. ಎಲ್ಲದರಲ್ಲೂ ಐ ಆಮ್ ದ ಆಥರೈಸ್ಡ್ ಪರ್ಸನ್, ನನ್ನ ಗದ್ದುಗೆ ನನ್ನ ಕೂರಿಸಿದ್ದಾರೆ ಅಂತ. ಕೂರಿಸಿರೋದು ಗೌರ್ಮೆಂಟ್ ಅಲ್ಲ, ಇನ್ನೊಬ್ಬರು ಸ್ವಾಮೀಜಿ ಕೂರಿಸಿರೋದು. ನೀವು ಪಾಯಿಂಟ್ ನೋಟ್ ಮಾಡಬೇಕು. ಯಾವುದೇ ಗೌರ್ಮೆಂಟ್ ಇವ್ರನ್ನ ಅಪಾಯಿಂಟ್ ಮಾಡಿಲ್ಲ ಸ್ವಾಮೀಜಿಯಾಗಿ, ಅವ್ರಿಗೆ ಅಪಾಯಿಂಟ್ ಆಗಿರೋದು. ಒಬ್ಬ ಸ್ವಾಮೀಜಿ ಇನ್ನೊಬ್ರು ಅವ್ರ ದಾಯದಿಗಳನ್ನ ಇಟ್ಟಿರೋಂಗೆ ತೋರಿಸ್ಕೊಂಡಿದ್ದಾರೆ. ಯಾರು ನಾವು ವಿಟ್ನೆಸ್ ಅಲ್ಲ ಅದಕ್ಕೆ ಅಲ್ವಲ್ಲ. ಸಿ ಇಟ್ಸ್ ಎ ವೆರಿ ಕ್ಲಿಯರ್ ಥಿಂಗ್. ರಿಲಿಜಿಯಸ್ ಪ್ಲೇಸು ಬಿಲಾಂಗ್ಸ್ ಟು ಪಬ್ಲಿಕ್. ಯಾವ ಡೈಟಿ ಹೆಸರಲ್ಲಿ ನಡೀತಿದೆ ಆ ಡೈಟಿ ಇದೆ ಪ್ರಾಪರ್ಟಿ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಸ್ಪಷ್ಟನೆ ಮಾಡಿದೆ. ಇಲ್ಲಿ ದೇವಸ್ಥಾನ ಬಂದು ಜಂಗಮರ ಮಠ ಅಂತ ರೆಕಾರ್ಡೆಡ್. ಯಾಕೆಂದ್ರೆ ನಿಡುಮಾಮಿಡಯ್ಯ ಮತ್ತೆ 1889 ಸೇಲ್ ಡೀಡ್ ಇದೆ ನಮ್ಮ ಮನೆಯಲ್ಲಿ. ಪಕ್ಕದಲ್ಲಿರೋದು ನಿಡುಮಾಮಿಡಯ್ಯ ಚೆಕ್ ಬಂದಿದೆ. ಕೆಲಸ ಮಾಡುವಾಗ ತಪ್ಪು ಅಂತ ಅನ್ಸಲಿಲ್ಲ. ಏನಕ್ಕೆ ನೋಡೋಣ, ನಾವು ಕೆಲ್ಸಕ್ಕೆ ಹೋಗ್ತಿದ್ವಿ, ಪತ್ರಗಳು ತಪ್ಪು ಅಂತ ನೋಡ್ತೀವಿ, ಹೇಳ್ತೀವಿ. ಕಾಮನ್ ಸೆನ್ಸ್ ಅಂತ ಇರ್ತೀರ. ಏಕ್ದಮ್ ನೀನು ದೇವಸ್ಥಾನ ಹೊಡೆಯಕ್ಕೆ ಶುರು ಮಾಡಿದಾಗ ಬಂದಿದ್ದು. ನೀವು ದೇವಸ್ಥಾನ ಏನಾಗಿದೆ ಅಂತ ನೋಡಿದಿರಲ್ವ? ಮೊದಲೇನಿತ್ತು ಅಂತ ನಮ್ಮ ಹತ್ರ ಪಿಕ್ಚರ್ಸ್ ಇದೆ. ಶಿಥಿಲಾನೂ ಆಗಿರ್ಲಿಲ್ಲ, ಏನಿಲ್ಲ. ನಾಗರಕಟ್ಟ ಚೆನ್ನಾಗೇ ಇತ್ತು. ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಇದ್ದಾರೆ. ಫ್ಲಾಟ್ ಮಾಡಿಬಿಟ್ಟು ಕಾಲೇಜ್ ಪ್ರಿಮೈಸಸ್ ಇದು ಒಂದು ಮಾಡ್ತಾ ಇದ್ದಾರೆ. ಇಟ್ ಈಸ್ ರಾಂಗ್. ಮತ್ತೆ ಯಾವುದೇ ಆಗಲಿ ಮಾನ್ಯುಮೆಂಟ್ ಆಕ್ಟ್ ಪ್ರಕಾರ ಇದು 100 ವರ್ಷಕ್ಕೂ ಹಳೇದು. ಮಠ ಮುಜರಾಯಿ ಬಿಟ್ಟುಬಿಡಿ, ಎಲ್ಲ ಬಿಟ್ಟುಬಿಡಿ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮಾಡಿಲ್ಲ ಇವರು. ಯಾವ ಧೈರ್ಯದ ಮೇಲೆ ನೀವು ಇಷ್ಟೆಲ್ಲ ಹೇಳ್ತೀರಿ? ಇಬ್ರು PhD ಹೋಲ್ಡರ್ಸು, ಅಷ್ಟು ಮಾತ್ರ ಕಾನೂನು ಗೊತ್ತಿಲ್ವಾ? ಅಷ್ಟು ಬ್ಲೈಂಡ್ ಆಗಿ ನಡೆಸ್ತಾ ಇದ್ದೀರಾ ನೀವು ಅದರ ಸಂಸ್ಥೆಗಳನ್ನ. ನೀವು ಒಬ್ರು ಮಾದರಿ ಆಗ್ಬೇಕಾದ್ರೆ ಹಲವಾರು ಕಾಲೇಜು 1000 ಸ್ಟೂಡೆಂಟ್ಸ್ಗೆ ನೀವು ಬೋಧನೆ ಹೇಳೋದು, ಅಷ್ಟು ಬ್ಲೈಂಡ್ ಆಗಿ ನಡೆಸ್ತಾ ಇದ್ದೀರಾ ಕಾನೂನು ಬಾಹಿರವಾಗಿ.